ಪಾರ್ಟಿ ಸಂಸ್ಕೃತಿ ಬದಲಾಗಿದ್ದೇ ಡ್ರಗ್ಸ್ನಿಂದ. ಜರ್ಮನ್, ಸ್ಪೇನ್ನ ಕ್ಲಬ್ಗಳಲ್ಲಿ ರೇವ್ ಪಾರ್ಟಿಯೊಳಗೆ ಕೆಟಮಿನ್, ಕೋಕೇನ್ ಅಂತ ಡ್ರಗ್ಸ್ಗಳು ಬಳಕೆಯಾದವು. ಇದು ಅಲ್ಲಿನವರನ್ನ ಹುಚ್ಚೆಬ್ಬಿಸಿ ಕುಣಿಸಿತು. ಅಷ್ಟೇ ಅಲ್ಲ, ಮತ್ತೇರಿಸಿ ಮತ್ತಿನ್ನೇನೋ ಮಾಡಿಸಿತು. ಅದೇನೇನು ಮಾಡಿಸಿತು ನೋಡೋಣ ಈ ವರದಿ ಮೂಲಕ. ಇಲ್ಲಿದ್ದವರೆಲ್ಲ ಹೀಗೆ ಹುಚ್ಚರಂತೆ ಕುಣಿಯಲು ಮೂಲ ಕಾರಣ ಅವರು ಸೇವಿಸುವ ಡ್ರಗ್ಸ್ಗಳು. ಬಿಯರ್, ವಿಸ್ಕಿ, ಬ್ರಾಂದಿ ಇವೆಲ್ಲ ಒಂದು ಲೆವೆಲ್ಲಿನವರೆಗೆ ಮತ್ತೇರಿಸಬಲ್ಲವು. ಆದರೆ ಆ ನಶೆ ಜಾಸ್ತಿ ಕಾಲ ನಿಲ್ಲೋದಿಲ್ಲ. 1-2 ತಾಸುಗಳಲ್ಲಿ ನಶೆ ಇಳಿದು ಹೋಗುತ್ತೆ. ಆದ್ರೆ ಡ್ರಗ್ಸ್, ಗಾಂಜಾಗಳ ನಶೆ ಹಾಗಲ್ಲ. ದಿನಗಟ್ಟಲೆ ತಲೆ ಗಿರ್ರನ್ನಿಸುವ ಮದ್ಯಗಳಿವು. ಅಂಥ ನಶೆಯ ವಸ್ತುಗಳು ರೇವ್ ಪಾರ್ಟಿಯ ಒಳಹೊಕ್ಕವು. MDMA, ಕೊಕೈನ್ ಅಂಥ ಡ್ರಗ್ಸ್ಗಳನ್ನು ಯುವಕ ಯುವತಿಯರು ದೇಹಕ್ಕೆ ಚುಚ್ಚಿಕೊಂಡು ಕುಣಿಯಲಾರಂಭಿಸಿತು. ಡ್ರಗ್ ತಗೊಂತಾರೆ. ಡ್ರಗ್ ಇಲ್ಲ ಅಂತ ಪ್ರತಿಯೊಂದು ರೇವ್ ಪಾರ್ಟಿಯಲ್ಲಿ ನಾವು ಪುಣೆದಲ್ಲಿ ನೀವು ನೋಡಿರ್ಬೋದು, ಅಥವಾ ನಮ್ಮ ಬೆಂಗಳೂರಿನಲ್ಲಿ ನೆಲಮಂಗಲ ಹತ್ರ ನೋಡಿರ್ಬೋದು, ಅಥವಾ ಬೇರೆ ಕಡೆ ಎಲ್ಲ ಕಡೆನೂ ರೇವ್ ಪಾರ್ಟಿ ಎಲ್ಲೆಲ್ಲಿ ನಡೆದಿದೆ ಅಲ್ಲಿ ಡ್ರಗ್ ಇದ್ದೇ ಇದೆ. ರೇವ್ ಪಾರ್ಟಿ ಮಾಡ್ಕೊಂಡೋದ್ರೆ ಯಾರ್ದೇನು ಅಬ್ಜೆಕ್ಷನ್ ಇಲ್ಲ. ಟು ನೇಬರ್ಸಿಗೆ ಡಿಸ್ಟರ್ಬ್ ಆಗದೇನೆ ನೀವು ರೇವ್ ಪಾರ್ಟಿ ಮಾಡ್ಕೊಂಡೋದ್ರೆ ತೊಂದರೆ ಇಲ್ಲ. ಅಂಥ ಮತ್ತೇರಿಸುವ ಸಲಕರಣೆಗಳಲ್ಲಿ ಹಾವಿನ ವಿಷವೂ ಕೂಡ ಒಂದು. ಅದನ್ನ ನೇರವಾಗಿ ಸೇವಿಸಿದ್ರೆ ವಿಷ, ಆದ್ರೆ ಅದಕ್ಕೊಂದಿಷ್ಟು ರಾಸಾಯನಿಕ ಬಳಸಿ ಸಿದ್ಧಪಡಿಸಿದ್ರೆ ಅದೊಂದು ಅದ್ಭುತ ಡ್ರಗ್ಸ್. ಫಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ದ ಡ್ರಿಂಕ್ಸ್ ಸಾಲೋದಿಲ್ಲ. ಅದಾದ್ಮೇಲೆ ಲೋಕಲ್ ಡ್ರಿಂಕ್ಸು, ಅದಾದ್ಮೇಲೆ ಕೊಕೈನ್ ಅಥವಾ ಚರಸ್ಸು ಅಥವಾ ಗಾಂಜಾ ಇಂಥವು, ಅದಾದ್ಮೇಲೆ ಟ್ಯಾಬ್ಲೆಟ್ಸು ವಿಚ್ ಗಿವ್ಸ್ ಹೈಯರ್ ಕಿಕ್, ಅದಾದ್ಮೇಲೆ ಸ್ನೇಕ್ ಬೈಟು. ಇಟ್ಸ್ ಸ್ಟೇಜಸ್ ಆಫ್ ಎವಲ್ಯೂಷನ್. ಕೆಟಮೈನ್ ನಂಥ ಅತಿ ನಶೆ ಏರಿಸುವ ಡ್ರಗ್ಸ್ಗಳು ಸಿದ್ಧವಾಗುವುದೇ ಇಂಥ ವಿಷಕಾರಿಗಳಿಂದ. ಅಂಥ ದುಬಾರಿ ಡ್ರಗ್ಸ್ಗಳನ್ನು ಈ ಪಾರ್ಟಿಯಲ್ಲಿ ಭಾಗವಹಿಸುವವರು ಸೇವಿಸುತ್ತಾರೆ, ನಶೆ ಏರಿಸಿಕೊಂಡು ಕುಣಿಯುತ್ತಾರೆ. ಈ ಪಾರ್ಟಿಗಳು ಆರಂಭವಾಗುವುದೇ ಎಲ್ಲರೂ ಮಲಗಿದ ಮೇಲೆ. ಮಧ್ಯರಾತ್ರಿಯಲ್ಲಿ ಶುರುವಾಗೋ ಪಾರ್ಟಿಗಳಿಗೆ ಎಲ್ಲರಿಗೂ ಪ್ರವೇಶ ಸಿಗೋದು ಕಷ್ಟ. ಅದಕ್ಕೆ ಮುಖ್ಯ ಕಾರಣ ಪಾರ್ಟಿಯೊಳಗೆ ನಡೆಯುವ ಒಂದಷ್ಟು ಎಡವಟ್ಟುಗಳು. ಮುಕ್ತ ಲೈಂಗಿಕತೆಗೆ ಅಲ್ಲಿ ಅವಕಾಶ ಹೆಚ್ಚು. ಏಕೆಂದರೆ ನಾವು ಒಂದು ಕಡೆ ಕೌಟುಂಬಿಕ ಭಾರತ ಹೆಸರಾದದ್ದೇ ಕುಟುಂಬಗಳ ಮೂಲಕ ಒಂದು ಏನು ಸಾಂಸಾರಿಕ ಸಂಬಂಧಗಳು ಇಲ್ಲಿ ತುಂಬ ಅತ್ಯಂತ ಉತ್ತಮ ರೀತಿಯಲ್ಲಿ ಇರುವಂಥದ್ದಂತ ಇಡೀ ಜಗತ್ತೇ ನಮ್ಮನ್ನು ನೋಡುತ್ತೆ. ಆ ಕಾರಣಕ್ಕಾಗಿ ಹೆಚ್ಚಾಗಿ ಹಿಪ್ಪಿಗಳೇ ಈ ಪಾರ್ಟಿಯಲ್ಲಿ ಇರುತ್ತಾರೆ. ಅವರನ್ನು ಬಿಟ್ರೆ ಜರ್ಮನಿ, ಸ್ಪೇನ್, ಇಂಗ್ಲೆಂಡ್ನ ಮಂದಿಗೆ ಈ ಹುಚ್ಚು ಹೆಚ್ಚು. ಪಾರ್ಟಿಯೊಳಗೆ ಪಾಪ್ ಸಾಂಗ್ ಗುನುಗುತ್ತಿರುತ್ತದೆ. ರಾತ್ರಿ ಆದಂತೆಲ್ಲ ನಶೆ ಹೆಚ್ಚುತ್ತೆ. ಪಾರ್ಟಿಯಲ್ಲಿ ಹುಚ್ಚು ಹೆಚ್ಚಾಗುತ್ತೆ. ಪಾಶ್ಚಾತ್ಯ ರೇವ್ ಪಾರ್ಟಿಗಳಲ್ಲಿ ನಗ್ನ ನೃತ್ಯ ಮಾಮೂಲು. ಜೊತೆಗೆ ಆಯ್ದ ಪಾರ್ಟಿಗಳಲ್ಲಿ ಗ್ರೂಪ್ ಸೆಕ್ಸ್ ಸಹ ಸಹಜ. ನಶೆಯಲ್ಲಿ ಮುಳುಗಿದವರಿಗೆ ತೃಪ್ತಿ ಅನ್ನೋ ಪದದ ಅರ್ಥವೇ ಗೊತ್ತಿಲ್ಲ. ಹೀಗಾಗಿ ಮೃಗಗಳಂತೆ ಆಗಿಬಿಡ್ತಾರೆ. ಹಾಗಾಗಿ ಪಾಶ್ಚಾತ್ಯ ಜಗತ್ತಿನಲ್ಲಿ ಈ ಪಾರ್ಟಿಯಲ್ಲಿ ಭಾಗವಹಿಸುವವರಿಗೆ ರೇವರ್ಸ್ ಅಂತಾರೆ. ಅವರ ಪಾಲಿಗೆ ಇವರೆಲ್ಲ ಮೃಗಗಳು. ಇಲ್ಲಿ ಬರುವ ಬಹುತೇಕರು ಅರೆಬೆತ್ತಲಾಗಿಯೇ ಬಂದಿರುತ್ತಾರೆ. ಇದೊಂಥರ ಫ್ಲಾಶ್ ಮಾಬ್ ಇದ್ದ ಹಾಗೆ. ಒಬ್ಬರು ಅಂಗಿಗುಂಡಿ ಬಿಚ್ಚೋದೇ ತಡ ಎಲ್ಲರೂ ಬಟ್ಟೆ ಕಳಚಲು ಶುರು ಮಾಡುತ್ತಾರೆ. ಹಾಗಾಗಿಯೇ ಇದಕ್ಕೆ ಹುಚ್ಚರ ಪಾರ್ಟಿ ಅನ್ನೋದು.
ಬಾರ್ನಲ್ಲಿ ಕುಳಿತು ಕುಡಿದಷ್ಟು ವೇಶ್ಯ ಮನೆಗೆ ಹೋಗಿ ತೀಟೆ ತೀರಿಸಿಕೊಂಡು ಬಂದಷ್ಟು ಸುಲಭವಲ್ಲ ರೇವ್ ಪಾರ್ಟಿಯಲ್ಲಿ ಭಾಗವಹಿಸುವುದು. ಇಲ್ಲಿನ ಡ್ರಗ್ಸ್ಗಳನ್ನು ಜೀರ್ಣಿಸಿಕೊಳ್ಳುವ ತಾಕತ್ತು ಬೇಕು. ಹೆಚ್ಚು ಕಡಿಮೆ ಆದರೆ ಪ್ರಜ್ಞೆ ತಪ್ಪಬಹುದು. ಹೀಗೆ ಪ್ರಜ್ಞೆ ತಪ್ಪಿದ್ರೆ ಆಸ್ಪತ್ರೆಗೆ ಸೇರಿಸುವ ಪುರುಸೊತ್ತು ಅಲ್ಲಿ ಯಾರಿಗೂ ಇರೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವು ಪ್ರಜ್ಞೆ ತಪ್ಪಿದ್ದು ಅವರಿಗೆ ಗೊತ್ತೇ ಆಗುವುದಿಲ್ಲ. ಹಾಗಾಗಿಯೇ ಈ ಪಾರ್ಟಿಗೆ ಮುಕ್ತ ಪ್ರವೇಶವಿಲ್ಲ. ಎಷ್ಟು ಹಣ ಕೊಟ್ಟರೂ ಪಾರ್ಟಿ ಟಿಕೆಟ್ ಸಿಗೋಲ್ಲ. ದೈಹಿಕವಾಗಿ ಬಲಾಢ್ಯತೆ ಬೇಕು, ಜೊತೆಗೆ ಮೂರೂ ಬಿಡಬೇಕು. ಇಂಥ ಪಾರ್ಟಿಗಳು ಹೆಚ್ಚಾಗಿ ನಡೆಯೋದು ಸಮುದ್ರ ತೀರದಲ್ಲಿ. ಕಾನೂನು ಬಾಹಿರವಾದ ಈ ಪಾರ್ಟಿ ತುಂಬಾ ಗೌಪ್ಯವಾಗಿ ನಡೆಯುತ್ತೆ. ಹಾಗಾಗಿ ರುಚಿ ನೋಡ್ತೇನೆ ಅಂದ್ರೂ ಅವಕಾಶ ಸಿಗೋಲ್ಲ. ಭಾರತದಲ್ಲಿ ರೇವ್ ಪಾರ್ಟಿಗೇನೂ ಕೊರತೆ ಇಲ್ಲ. ಈ ಪಾರ್ಟಿಯ ತವರೂರು ಗೋವಾ. ಈ ಗೋವಾದ ರೇವ್ ಪಾರ್ಟಿ ಗಮ್ಮತ್ತನ್ನ ನೋಡ್ಕೊಂಡು ಬರೋಣ ಸಣ್ಣ ವಿರಾಮದ ನಂತರ.